ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ. ಅರಣ್ಯ ಅತಿಕ್ರಮಣದಾರರಿಗೆ ಯಾವುದೇ ಭಯಪಡುವ ಅಗತ್ಯವಿಲ್ಲ. ವಿಶ್ವೇಶ್ವರ ಹೆಗಡೆ ಕಾಗೇರಿ. ದಾಂಡೇಲಿ ನಗರದ ಅರಣ್ಯ ಅತಿಕ್ರಮಣದಾರರು ಯಾವುದೇ ಭಯಪಡುವ ಅಗತ್ಯವಿಲ್ಲ. ನಿಮ್ಮ ಪರವಾಗಿ ನಾವು ಇದ್ದೇವೆ. ರೈಲು ಮಾರ್ಗ, ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಸೇರಿದಂತೆ ಜಿಲ್ಲೆಯಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ನಾನು ಬದ್ಧನಾಗಿದ್ದೇನೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದರು. ದಾಂಡೇಲಿಯ ಬಿಜೆಪಿ ಮಂಡಳದ ವತಿಯಿಂದ ನಗರದ ಸಂಡೆ ಮಾರುಕಟ್ಟೆಯಲ್ಲಿ ಭಾನುವಾರ ನಡೆದ ಬಿಜೆಪಿ ಸದಸ್ಯತಾ ಮಹಾ ಅಭಿಯಾನದಲ್ಲಿ ಭಾಗವಹಿಸಿ ಮಾತನಾಡಿದರು. ಶೋಭೆ ತರೋದಲ್ಲ ಸಿದ್ದರಾಮಯ್ಯನವರೇ, ಕಾಂಗ್ರೆಸ್ನವರ ಹೈಕಮಾಂಡಿಗೂ ಹೇಳಬೇಕು, ನಾವು ಕಾಂಗ್ರೆಸ್ಸಿಗೂ ಹೇಳಬೇಕು, ಇಂಥ ಭ್ರಷ್ಟ ಮುಖ್ಯಮಂತ್ರಿಗಳನ್ನ ಯಾಕೆ ಸಹಿಸಿಕೊಂಡಿದ್ದೀರಿ? ಸಂವಿಧಾನಕ್ಕೆ ಆದಂತ ಎಲ್ಲ ಪ್ರಯತ್ನವನ್ನ ನಾನು ಮಾಡ್ತೇನೆ. ಮೊನ್ನೆ ಸಹ ಹುಬ್ಬಳ್ಳಿಯಲ್ಲಿ ಉನ್ನತ ಅಧಿಕಾರಿಗಳನ್ನ ಭೇಟಿ ಮಾಡಿ ಈ ಮಾತುಗಳನ್ನ ಅವರಿಗೆ ಹೇಳಿದ್ದೇನೆ. ಆ ಎಲ್ಲ ಹಿನ್ನೆಲೆಯಲ್ಲಿ ಉಳಿದ ಅನೇಕ ಅಭಿವೃದ್ಧಿ ವಿಷಯ ಇದೆ. ಆದ್ರೆ ದಾಂಡೇಲಿಯಲ್ಲಿ ಒಂದು ಮಾತು ಹೇಳ್ತೇನೆ ನಾನು, ಒಂದು ಮಾತು ನಮ್ಮ ಜಿಲ್ಲೆಯ ಜನಕ್ಕೆ ಹೇಳ್ತೇನೆ ನಾನು. ಯಾರ್ಯಾರು ಅರಣ್ಯ ಭೂಮಿಯನ್ನ ಅತಿಕ್ರಮಣ ಮಾಡ್ಕೊಂಡಿದ್ದೀರೋ ನಿಮ್ಮ ಸ್ಥಳದಲ್ಲಿ ನೀವು ಅಲ್ಲೇ ಇರೋದಕ್ಕೆ ಯಾವುದೇ ತೊಂದರೆ ಆಗದೆ ಇರುವಂತೆ ನಾವು ನೋಡ್ಕೊಳ್ತೇವೆ. ನಿಮಗೆ ಸ್ಥಳದಲ್ಲಿ ಏನು ತೊಂದರೆ ಆಗದೆ ಇರುವಂತೆ ನೋಡ್ಕೊಳ್ತೀವಿ. ಅಭಿವೃದ್ಧಿ ಆಗ್ಬೇಕು, ಅಭಿವೃದ್ಧಿಗೆ ನಾನು ನಿಮ್ ಜೊತೆಗಿದ್ದೇನೆ. ಆ ಅಭಿವೃದ್ಧಿಯನ್ನು ಮಾಡೋಣ ಅಂತ ಹೇಳ್ತಾ, ಬಂಧುಗಳೇ, ರಾಜ್ಯದ ಕಾಂಗ್ರೆಸ್ ಸರ್ಕಾರ ದೇಶದಲ್ಲಿ ಕರ್ನಾಟಕದ ಜನ ತಲೆ ತಗ್ಗಿಸುವಂತ ಭ್ರಷ್ಟ ಆಡಳಿತವನ್ನು ಮಾಡ್ತಾ ಇದೆ. ಕಾಂಗ್ರೆಸ್ಸಿಗೆ ನಾಚಿಕೆ ಆಗ್ಬೇಕು. ಇಂಥ ಭ್ರಷ್ಟ ಮುಖ್ಯಮಂತ್ರಿಗಳನ್ನ ಇಟ್ಕೊಂಡು ಕಾಂಗ್ರೆಸ್ ಹೈಕಮಾಂಡ್ ಇವರನ್ನ ಸಹಿಸಿಕೊಳ್ತಾ ಇದೆ, ಒಪ್ಕೊಳ್ತಾ ಇದೆ ಅಂದ್ರೆ ಕಾಂಗ್ರೆಸ್ ಯಾವ ನಿರ್ಲಜ್ಜತನದ ಆಡಳಿತವನ್ನ ಮಾಡೋದಕ್ಕೆ ಮುಂದಾಗಿದೆ ಅನ್ನೋದು ಗೊತ್ತಾಗತ್ತೆ. ಭ್ರಷ್ಟ ಸರ್ಕಾರ. ಸಿದ್ದರಾಮಯ್ಯನವರು ಸ್ವತಃ ಹೆಂಡತಿಗೆ 14 ಸೈಟ್ ಕೊಟ್ಟಿದ್ದಾರೆ, ಆದ್ರೂ ಏನು ತಪ್ಪಾಗಿಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡ್ತಿದ್ದಾರೆ. ಗವರ್ನರ್ ಹೇಳಿದ್ದಾರೆ, ಹೈಕೋರ್ಟ್ ಹೇಳಿದ್ದಾರೆ, ನ್ಯಾಯಾಂಗಕ್ಕೆ, ಸಂವಿಧಾನದ ಉನ್ನತ ಸ್ಥಾನದಲ್ಲಿರುವಂತಹ ಗವರ್ನರ್ ಅವರಿಗೆ ಅವರ ಮಾತುಗಳಿಗೆ ಗೌರವವನ್ನು ಕೊಡೋದು ಸಿದ್ದರಾಮಯ್ಯನವರು ಕಲಿಬೇಕು, ಕಾಂಗ್ರೆಸ್ ಕಲಿಬೇಕು. ಸಿದ್ದರಾಮಯ್ಯನವರು ಅವಕಾಶವಾದಿ ರಾಜಕಾರಣ ಮಾಡಬಾರದು. ಮನ್ ಕಿ ಬಾತ್ ಮೂಲಕ ದೇಶದ ಪ್ರಧಾನಿ ಜನಸಾಮಾನ್ಯರ ಮನಸ್ಸನ್ನು ಗೆದ್ದಿದ್ದಾರೆ. ಜಿಲ್ಲೆಯಲ್ಲಿ ಬಿಎಸ್ಎನ್ಎಲ್ 250 ಟವರ್ಗಳನ್ನು ಸ್ಥಾಪಿಸುವ ಗುರಿಯನ್ನು ನಾವು ತಲುಪಬೇಕಿದೆ. ಜಿಲ್ಲೆಯಲ್ಲಿ ರೈಲ್ವೆ ಮಾರ್ಗ ಸುಧಾರಣೆ, ದಾಂಡೇಲಿ ಧಾರವಾಡ ರೈಲು ಸಂಚಾರ ಪುನಃ ಆರಂಭ, ರಾಷ್ಟ್ರೀಯ ಹೆದ್ದಾರಿ ಸಮಸ್ಯೆ ಇವುಗಳನ್ನು ಸಂಬಂಧಪಟ್ಟ ಮಂತ್ರಿಗಳ ಗಮನಕ್ಕೆ ತಂದಿದ್ದೇನೆ. ಜನಪರ ಯೋಜನೆಗಳನ್ನು ಜಾರಿಗೆ ತಂದಿರುವ ಪರಿಣಾಮ ಮತ್ತೆ ಮೋದಿ ಪ್ರಧಾನಿಯಾಗಿದ್ದಾರೆ. ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ಸಿದ್ಧವಾಗಿದೆ. ವಿಶ್ವ ಮಟ್ಟದಲ್ಲಿ ಭಾರತದ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ಇದೇ ಅಕ್ಟೋಬರ್ 2ರಂದು ಸ್ವಚ್ಛತಾ ಹಿ ಸೇವಾ ಕಾರ್ಯಕ್ರಮ ಎಲ್ಲರೂ ಸೇರಿ ಯಶಸ್ವಿಗೊಳಿಸಬೇಕೆಂದು ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸಿದ್ದಕ್ಕೆ ಮತದಾರರಿಗೆ ಕೃತಜ್ಞತೆ ಸಲ್ಲಿಸಿದರು. ಮಾಜಿ ಶಾಸಕ ಸುನಿಲ್ ಹೆಗಡೆ ಮಾತನಾಡಿ, ದೇಶದಲ್ಲಿ ಅತಿ ಹೆಚ್ಚು ಸದಸ್ಯರನ್ನು ಹೊಂದಿದೆ. ಬಿಜೆಪಿ ಪಕ್ಷದ ಹೆಮ್ಮೆಯ ಸಂಗತಿ. ದೇಶದ ಅಭಿಮಾನವನ್ನು ವಿದೇಶದಲ್ಲಿ ಎತ್ತಿ ಹಿಡಿಯುವ ಶಕ್ತಿಗಾಗಿ ಎಲ್ಲರೂ ಬಿಜೆಪಿಗಾಗಿ ಬೆಂಬಲಿಸಿ ಎಂದ ಅವರು, ಹಲವಾರು ಹಗರಣದಲ್ಲಿ ಭಾಗಿಯಾಗಿರುವ ರಾಜ್ಯದ ಮುಖ್ಯಮಂತ್ರಿ ತಮ್ಮ ನಿಲುವು ನೋಡಿ ಹೀಗಿದೆ. ಮುಂಡಾ ಪ್ರಕರಣಕ್ಕೆ ರಾಜೀನಾಮೆ ಕೇಳಿದರೆ ನಾನು ರಾಜೀನಾಮೆ ಕೊಡುವುದಿಲ್ಲ, ಕುರ್ಚಿ ಬಿಡಲ್ಲ ಎನ್ನುತ್ತಾರೆ. ಹಠ ಮಾಡುತ್ತಿದ್ದಾರೆ ಎಂದು ಲೇವಡಿ ಮಾಡಿದರು. ಬಿಜೆಪಿಯಲ್ಲಿ ಎಲ್ಲರೂ ಸಾಮಾನ್ಯ ಕಾರ್ಯಕರ್ತರಾಗಿ ಕೆಲಸ ಮಾಡಿ ಸದಸ್ಯತ್ವ ಹೆಚ್ಚಿಸಿ ಎಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಮಂಡಲ ಅಧ್ಯಕ್ಷ ಬುದ್ಧಿವಂತ ಗೌಡ ಪಾಟೀಲ್, ಮಂಜೇಶ್ ದೇಶಪಾಂಡೆ, ಮಿಥುನ್ ನಾಯಕ್, ಗುರುಮಠಪತಿ, ಎಂಸಿ ಹೆಗಡೆ, ಚಂದ್ರಕಾಂತ್ ಕ್ಷೀರಸಾಗರ್, ಬಿಜೆಪಿ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ರಾಜ್ಯಪಾಲರಿಗೆ ಗೌರವವನ್ನು ಕೊಡುವ ಸೌಜನ್ಯವನ್ನು ಕಾಂಗ್ರೆಸ್ ಕಲಿಯಬೇಕು. ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವರನ್ನು ಹೇಗೆ ಸಹಿಸಿಕೊಂಡಿದ್ದಾರೋ ತಿಳಿದು ಮುಂಡಾ ವಾಲ್ಮೀಕಿ ಹಗರಣದಲ್ಲಿ ಭಾಗಿಯಾಗಿರುವ ಮುಖ್ಯಮಂತ್ರಿಗಳು ತಕ್ಷಣವೇ ರಾಜೀನಾಮೆ ನೀಡಬೇಕು.
ಸದನದಲ್ಲಿಯೇ ತಮ್ಮ ಭ್ರಷ್ಟಾಚಾರ ಒಪ್ಪಿಕೊಂಡಿರುವ ಇವರಿಗೆ ನಾಚಿಕೆ ಆಗಬೇಕು. ನಿಮ್ಮ ನಡೆ ಶೋಭೆ ತರುವುದಿಲ್ಲ. ಇದು ಸಂವಿಧಾನಕ್ಕೆ ಮಾಡಿದ ಅವಮಾನ. ನಾವು ಇದನ್ನು ಸುಲಭವಾಗಿ ಬಿಡುವುದಿಲ್ಲ ಎಂದು ಕಿಡಿಕಾರಿದರು. भारतीय जनता पक्ष श्री श्रीराम जय श्रीराम जय भवानी जय शिवाजी हर हर भारतीय जनता पक्षದ ಈ ಸದಸ್ಯತಾ ಅಭಿಯಾನಕ್ಕೆ ನಮ್ಮ ಲೋಕಸಭಾ ಕ್ಷೇತ್ರದ ಸಂಸದರು, ಹಿರಿಯರು, ಮಾರ್ಗದರ್ಶಕರು ಆದ ಸನ್ಮಾನ್ಯ ಶ್ರೀ ವಿಶ್ವೇಶ್ವರ ಕಾಗೇರಿಜಿಯವರು ಬಂದಿದ್ದಾರೆ. ಇವತ್ತಿನ ದಿನ ರಾಜಕಾರಣದಲ್ಲಿ MLA ಆದ ತಕ್ಷಣ ಅಥವಾ ಏನಾದ್ರು ಹರಿಯಾಣದಲ್ಲಿ 2-3 ಕಾರ್ಯಕ್ರಮ ಆಗಿದೆ, ದಾಂಡೇಲಿಯಲ್ಲಿ 2-3 ಆಗಿದೆ, ನಾಳೆ ರಾಮನಗರ ಶ್ರೀ ಬುದ್ಧಿವಂತ ಗೌಡರವರೇ, ನನ್ನ ಮಿತ್ರರು ಬಿಜೆಪಿಯ ನಾಯಕರಾದ ಸನ್ಮಾನ್ ಶ್ರೀ ಮಂಗೇಶ್ ದೇಶಪಾಂಡೆ ಅವರೇ, ಪಕ್ಷನವರು ಮೂಢ ಹಗರಣ ಏವನ್ನು ಆರೋಪಿ, ನಾನು ರಾಜೀನಾಮೆ ಕೊಡಲ್ಲ, ಕುರ್ಚಿ ಬಿಡಲ್ಲ ಅಂತ. ವಾಲ್ಮೀಕಿ ಹಗರಣ ಇಡೀ ಜಗತ್ತಿನ ಇತಿಹಾಸದಲ್ಲಿ, ದೇಶದ ಇತಿಹಾಸದಲ್ಲಿ, ರಾಜ್ಯದ ಇತಿಹಾಸದಲ್ಲಿ ಸರ್ಕಾರದ ದುಡ್ಡನ್ನು ಕಾನೂನು ಪ್ರಕಾರವಾಗಿ ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡಿ ಅದನ್ನು